कलाबुरागी डिस्ट्रिक्ट के शाहबाद तालुका से एसटीएन चैनल में आप सभी का स्वागत है। आदाब और नमस्कार दोस्तों। आज 26 जनवरी 77th रिपब्लिक डे के मुबारक मौके पर ब्लॉक कांग्रेस कमेटी शाहबाद सिटी ऑफिस में गणतंत्र दिवस बड़े ही धूमधाम और देशभक्ति के जज्बे के साथ मनाया गया। इस मौके पर फ्लैग होइस्टिंग का प्रोग्राम ब्लॉक कांग्रेस प्रेसिडेंट डॉक्टर एम.ए. रशीद के मुबारक हाथों से अंजाम दिया गया। इस खुशी के मौके पर कई कांग्रेस पार्टी के सीनियर लीडर्स और कार्यकर्ता मौजूद रहे, जिनमें मुख्य रूप से मृत्युंजय स्वामी, विजय कुमार मुथट्टी, शरण गौड़ा पाटिल, डॉक्टर अहमद पटेल, हाशिम खान, किरण चौहान, मोहम्मद मस्तान, दिलीप नायक, शिवराज कोरे, मल्लिकार्जुन कट्टीमनी, शरणु पगलापुर, मोहम्मद जावेद और पार्टी के अन्य सीनियर लीडर्स और कार्यकर्ता शामिल रहे। सभी नेताओं और कार्यकर्ताओं ने मिलकर तिरंगे को सल्यूट किया और जय हिंद और वंदे मातरम के नारे लगाकर देशभक्ति का संदेश दिया। इस अवसर पर कांग्रेस पार्टी के नेताओं ने एसटीएन चैनल के रिपोर्टर को स्पेशल इंटरव्यू दिया और रिपब्लिक डे के महत्व पर अपने विचार व्यक्त किए। आज गणतंत्र दिवस के इस पवित्र मौके पर आइए देखते हैं उनका ये खास इंटरव्यू सिर्फ एसटीएन चैनल पर। एसटीएन चैनल जो हमेशा सच्ची और तेज खबरों के साथ आप तक पहुंचाता है, यूट्यूब, फेसबुक और इंस्टाग्राम पर भी उपलब्ध है। आप सभी लोग एसटीएन चैनल को फॉलो करें, लाइक करें, शेयर करें और देशभक्ति के इस संदेश को आगे बढ़ाएं। जय हिंद, जय भारत। धन्यवाद। 77ನೇ ಗಣರಾಜ್ಯೋತ್ಸವದ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ಇಂದಿನ ಧ್ವಜಾರೋಹಣದ ನಿಮಿತ್ತ ನಾವೆಲ್ಲರೂ ನೆರೆದಿದ್ದೇವೆ. ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ಕಾಡಾ ಅಧ್ಯಕ್ಷರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಮ್.ಎ. ರಶೀದ್ ಮರ್ಚೆಂಟ್ರವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಗರಸಭೆಯ ಎಲ್ಲ ಸರ್ವ ಸದಸ್ಯರುಗಳೇ, ಮಾಜಿ ಅಧ್ಯಕ್ಷರೇ ಹಾಗೂ ನಮ್ಮ ಪಕ್ಷದ ಹಿರಿಯ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಶರಣಗೌಡ ಪೊಲೀಸ್ ಪಾಟೀಲ್ರವರೇ, ಕುಮಾರ್ ಚವ್ಹಾಣ್ ಅವರೇ, ಕಿರಣ್ ಅವರೇ, ನಾಗೇಂದ್ರ ನಾಟಿಕಾರ್ ಅವರೇ, ಶಿವರಾಜ್ ಕೋರೆ ಅವರೇ, ಸಾಜಿದ್ ಅವರೇ, ಪತ್ರು ಅವರೇ, ಜಲೀಲ್ ಸಾಹೇಬ್ರೇ, ಸೂರ್ಯಕಾಂತ್ ಕುವಳ ಅವರೇ ಹಾಗೂ ಸಾಹೇಬಗೌಡ ಬುಗೊಂಡಿಯವರೇ, ನಮ್ಮ ದೇವೇಂದ್ರಪ್ಪ ವಾಲಿಯವರೇ, ರಫೀಕ್ ಕಾರೋಬಾರಿ ಅವರೇ, ಶಂಕರ್ ಕೋಟ್ನೂರವರೇ, ಹನುಮಂತ್ ಅವರೇ ಮತ್ತು ಅವರಿವರನ್ನದೇ ಎಲ್ಲ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ಬಂಧುಗಳೇ, ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಮತ್ತೊಮ್ಮೆ ನಾನು ಹಾರ್ದಿಕವಾದಂಥ ಶುಭಾಶಯವನ್ನು ಕೋರುತ್ತಾ, ಇಂದು ನಾವು ಭಾರತದ 77ನೇ ಗಣರಾಜ್ಯೋತ್ಸವವನ್ನು ಹಾರ್ದಿಕವಾಗಿ ಆಚರಿಸಲು ನಾವೆಲ್ಲರೂ ನೆರೆದಿದ್ದೇವೆ. 26 ಜನವರಿ 1950ರಂದು ಭಾರತದಲ್ಲಿ ಗಣರಾಜ್ಯ ಸ್ಥಾಪಿತವಾಗಿದ್ದು, ನಾವು ಸ್ವತಂತ್ರ ರಾಷ್ಟ್ರವಾಗಿ ಹೊಸ ಐತಿಹಾಸಿಕ ಯುಗವನ್ನು ಪ್ರಾರಂಭಿಸಿದ ದಿನ ಇಂದಾಗಿದೆ. ಗಣರಾಜ್ಯೋತ್ಸವವು ನಮ್ಮ ಜಾತಿಯ ಶಕ್ತಿ, ಏಕತೆ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ದಿನ ನಾವು ರಾಷ್ಟ್ರಧ್ವಜವನ್ನು ಎತ್ತಿ ದೇಶಭಕ್ತಿ ಗೀತೆಗಳನ್ನು ಹಾಡಿ ಶೂರ ಮತ್ತು ಯೋಧರ ಮತ್ತು ಗೌರವಾನ್ವಿತ ನಾಗರಿಕರ ಸಾಧನೆಗಳನ್ನು ಸ್ಮರಿಸುತ್ತೇವೆ. ಇಂದು ನಾವು ಗೌರವಿಸುತ್ತೇವೆ, ಹೆಮ್ಮೆ ಪಡುತ್ತೇವೆ ಮತ್ತು ನಮ್ಮ ಭಾರತ ಪ್ರಗತಿ ಮತ್ತು ಶಾಂತಿ ಮತ್ತು ಸುಸ್ಥಿರವಾಗಿ ಶಪಥ ಮಾಡೋಣ. ರಾಷ್ಟ್ರಪ್ರೇಮವನ್ನು ನಾವೆಲ್ಲರೂ ಏನಪ್ಪ ಅಂದ್ರೆ ಹೆಚ್ಚಿಗೆ ಪಡೆಯೋಣ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಬದಿಗಿಟ್ಟು ಈ ಒಂದು ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹಾರ್ದಿಕವಾದಂಥ ಸ್ವಾಗತ ಹಾಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बोलो भारत माता की जय. ಇವತ್ತಿನ ದಿವಸ 77ನೆಯ ಗಣರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಭಾರತ ದೇಶದ ಸಂವಿಧಾನವನ್ನು ಸಮರ್ಪಣೆಯಾದ ದಿನದಂದು ಇವತ್ತು ನಾವು 26 ಜನವರಿ ಆಚರಿಸ್ತಾ ಇದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಭಾರತ ದೇಶದ ನಾಗರಿಕರಿಗೆ ನಾನು ಶುಭವನ್ನು ಕೋರುತ್ತೇನೆ. ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. जय हिंद, जय कर्नाटक. बोलो भारत माता की, बोलो भारत माता की, वंदे वंदे. 26ನೇ ಜನವರಿ ಸಂವಿಧಾನ ಸಮರ್ಪಣಾ ದಿನದಂದು ನಾನು ಶಾಹಬಾದ್ ನಗರ ಹಾಗೂ ವತಿಯಿಂದ ನಾನು ಹೃತ್ಪೂರ್ವಕವಾಗಿ
ನಾನು ಶುಭಾಶಯಗಳನ್ನು ಕೋರುತ್ತಾ, ಈ ದೇಶ ಸ್ವತಂತ್ರ ಸಿಕ್ಕ ನಂತರ ಈ ದೇಶ ಮುನ್ನಡೆಸುವುದಕ್ಕೆ ಒಂದು ಭದ್ರ ಬುನಾದಿಯಂತೆ ಒಂದು ಸಂವಿಧಾನ ಬೇಕಾಗಿತ್ತು. ಈ ಸಂವಿಧಾನವನ್ನು ಯಾವ ರೀತಿಯಾಗಿರಬೇಕು ಎಂಬುದನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ದೀನ ದಲಿತರ ಬಗ್ಗೆ ಹಾಗೂ ಎಲ್ಲ ಬಡವರ ಬಗ್ಗೆ ಕಾಳಜಿ ವಹಿಸಿ ನಮ್ಮ ದೇಶದ ಬುನಾದಿಗೆ ಒಂದು ಸಂವಿಧಾನವನ್ನು ಕೊಟ್ಟು ಈ ದೇಶವನ್ನು ಮುನ್ನಡೆಸುವುದಕ್ಕೆ ಅವರು ಮಾಡಿರೋದಕ್ಕೆ ನಾವು ಅವರು ಚಿರಋಣಿಯಾಗಿರುತ್ತೇವೆ. ಆದ್ದರಿಂದ ನಾನು ಮತ್ತೊಮ್ಮೆ 26ನೇ ಜನವರಿ ಸಂವಿಧಾನ ಸಮರ್ಪಣಾ ದಿನದಂದು ನಾನು ಶುಭ ಕೋರುತ್ತಾ ಎಲ್ಲರಿಗೂ ವಂದನೆ. जय भारत। अस्सलाम वालेकुम रहमतुल्लाहि व बरकातहू। नमस्ते, जय भीम। आज जैसे कि सबको मालूम है, आज 76th रिपब्लिक डे शाहबाद ब्लॉक कांग्रेस ऑफिस में बड़ी धूमधाम से मनाया गया है। इसी तरह मैं तमाम शाहबाद के लोगों को आज के दिन की मुबारकबाद पेश करता हूं और ये प्राउड फील करता हूं कि हम एक हिंदुस्तानी हैं। ये ज़मीन हमें नसीबी, इसका बहुत बड़ा हमें गर्व है। ये कहते हुए मैं अपनी बात खत्म करता हूं।